ನಮಸ್ಕಾರ ವೀಕ್ಷಕರೇ, ನಿಮಗೊಂದು ಸಣ್ಣ ಪ್ರಶ್ನೆ. ನೀವು ದಿನಕ್ಕೆ ಎಷ್ಟೋ ಪದಗಳನ್ನು ಮಾತಾಡ್ತೀರ, ಆದರೆ ನೀವು ಆಡೋ ಪ್ರತಿಯೊಂದು ಪದವು ನಿಮ್ಮ ಭವಿಷ್ಯವನ್ನು ಬರಿತಾ ಇದೆ, ನಿಮ್ಮ ದೇಹದ ಕಣಕಣಗಳನ್ನು ಬದಲಿಸ್ತಾ ಇದೆ ಎನ್ನುವ ಸತ್ಯ ನಿಮಗೆ ಗೊತ್ತಿದೆಯಾ? ಕೆಲವು ಜನರ ಮಾತು ಕೇಳಿದರೆ ನಮಗೆ ತಕ್ಷಣ ಗೌರವ ಮೂಡುತ್ತದೆ. ಇನ್ನು ಕೆಲವರು ಎಷ್ಟು ಚೆನ್ನಾಗಿ ಮಾತಾಡಿದ್ರೂ ಕೂಡ ಅವರಲ್ಲಿ ನಂಬಿಕೆನೇ ಹುಟ್ಟೋದಿಲ್ಲ. ಏಕೆ ಗೊತ್ತಾ? ಇದು ಕೇವಲ ಕಮ್ಯುನಿಕೇಷನ್ ಸ್ಕಿಲ್ ಅಲ್ಲ. ಇದರ ಹಿಂದೆ ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಕೇಂದ್ರವೊಂದು ಕೆಲಸ ಮಾಡ್ತಾ ಇದೆ. ಅದೇ ನಮ್ಮ ದೇಹದ 5ನೆಯ ಶಕ್ತಿ ಕೇಂದ್ರ, ವಿಶುದ್ಧಿ ಚಕ್ರ ಅಥವಾ ಥ್ರೋಟ್ ಚಕ್ರ. ಹೆಚ್ಚಿನವರು ಅಂದ್ಕೊಂಡಿದ್ದಾರೆ ವಿಶುದ್ಧಿ ಚಕ್ರ ಅಂದರೆ ಕೇವಲ ಗಂಟಲು ಅಥವಾ ಚೆನ್ನಾಗಿ ಮಾತಾಡೋದು ಎಂದು. ಆದರೆ ಯೋಗ ವಿಜ್ಞಾನದ ಪ್ರಕಾರ ಇದು ಕೇವಲ ಮಾತನಾಡೋ ಕೇಂದ್ರ ಮಾತ್ರ ಅಲ್ಲ. ಇದು ವಿಷವನ್ನು ಅಮೃತವನ್ನಾಗಿ ಪರಿವರ್ತಿಸುವ ಅದ್ಭುತ ರಹಸ್ಯಗಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಶುದ್ಧಿ ಚಕ್ರದ ಅತ್ಯುನ್ನತ ರಹಸ್ಯಗಳನ್ನು ತಿಳಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ವಿಶುದ್ಧಿ ಚಕ್ರದ ಗೈಡೆಡ್ ಮೆಡಿಟೇಷನ್ ಕೂಡ ಇರುತ್ತೆ. ದಯವಿಟ್ಟು ಮಿಸ್ ಮಾಡಬೇಡಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಶುದ್ಧಿ ಚಕ್ರದ ಮೂಲ ತತ್ವ ಆಕಾಶ. ಬ್ರಹ್ಮಾಂಡದ ಸೃಷ್ಟಿ ಆಗಿದ್ದೇ ಶಬ್ದದಿಂದ ಎನ್ನುತ್ತದೆ ವಿಜ್ಞಾನ. ನಮ್ಮ ಸನಾತನ ಧರ್ಮ ಅದನ್ನೇ ನಾದಬ್ರಹ್ಮ ಎಂದಿತು. ಆಕಾಶ ಎಂದರೆ ಶೂನ್ಯವಲ್ಲ, ಅದು ಎಲ್ಲವನ್ನೂ ತನ್ನೊಳಗೆ ಹಿಡಿದಿಟ್ಟುಕೊಂಡಿರುವ ಮಹಾಮಾಧ್ಯಮ. ನಮ್ಮ ಗಂಟಲಿನಲ್ಲಿರುವ ಈ ಚಕ್ರವು ಆಕಾಶ ತತ್ವಕ್ಕೆ ಕನೆಕ್ಟ್ ಆಗಿದೆ. ಅಂದರೆ ನೀವು ಆಡುವ ಮಾತು ಕೇವಲ ಗಾಳಿಯಲ್ಲಿ ಕರಗಿ ಹೋಗೋದಿಲ್ಲ, ಅದು ಬ್ರಹ್ಮಾಂಡದ ಆಕಾಶ ತತ್ವದಲ್ಲಿ ಶಾಶ್ವತವಾಗಿ ರೆಕಾರ್ಡ್ ಆಗುತ್ತದೆ. ಕ್ವಾಂಟಮ್ ಫಿಸಿಕ್ಸ್ ಹೇಳುವ ಪ್ರಕಾರ ಪ್ರತಿಯೊಂದು ಶಬ್ದಕ್ಕೂ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿ ಇರುತ್ತದೆ. ನಿಮ್ಮ ವಿಶುದ್ಧಿ ಚಕ್ರವು ಈ ಫ್ರೀಕ್ವೆನ್ಸಿಯನ್ನು ರಿಸೀವ್ ಮಾಡುವ ಮತ್ತು ಬ್ರಾಡ್ಕಾಸ್ಟ್ ಮಾಡುವ ಆಂಟೆನಾದಂತೆ ಕೆಲಸ ಮಾಡುತ್ತದೆ. ವಿಶುದ್ಧಿ ಚಕ್ರದ ಚಿಹ್ನೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಅದರಲ್ಲಿ 16 ದಳಗಳಿವೆ. ಈ 16 ದಳಗಳು ಸಂಸ್ಕೃತದ 16 ಸ್ವರಗಳನ್ನು ಪ್ರತಿನಿಧಿಸುತ್ತವೆ. ಸ್ವರಗಳೇ ಇಲ್ಲದೆ ಯಾವುದೇ ಮಂತ್ರವಾಗಲಿ ಭಾಷೆಯಾಗಲಿ ಸೃಷ್ಟಿಯಾಗಲು ಸಾಧ್ಯವಿಲ್ಲ. ಅಂದರೆ ಸೃಷ್ಟಿಯ ಅಭಿವ್ಯಕ್ತಿಯೇ ಇಲ್ಲಿಂದ ಶುರುವಾಗುತ್ತದೆ. ನಮ್ಮ ಪುರಾಣಗಳಲ್ಲಿ ವಿಶುದ್ಧಿ ಚಕ್ರಕ್ಕೆ ಸಂಬಂಧಿಸಿದ ಅತ್ಯಂತ ನಿಗೂಢ ಕಥೆಯೊಂದಿದೆ. ಸಮುದ್ರ ಮಂಥನದ ಸಮಯದಲ್ಲಿ ಇಡೀ ಸೃಷ್ಟಿಯನ್ನೇ ನಾಶ ಮಾಡಬಲ್ಲ ಹಾಲಾಹಲ ಎಂಬ ವಿಷ ಹೊರಬರುತ್ತದೆ. ಅದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲದಿದ್ದಾಗ ಪರಮಶಿವನು ಆ ವಿಷವನ್ನು ಕುಡಿಯುತ್ತಾನೆ. ಆದರೆ ಆತ ಅದನ್ನು ಹೊಟ್ಟೆಗೆ ಇಳಿಸುವುದಿಲ್ಲ, ಬದಲಿಗೆ ತನ್ನ ಗಂಟಲಿನಲ್ಲಿಯೇ ನಿಲ್ಲಿಸುತ್ತಾನೆ. ಆ ಜಾಗವೇ ವಿಶುದ್ಧಿ ಚಕ್ರ. ವಿಷ ಗಂಟಲಿನಲ್ಲಿ ನಿಂತಿದ್ದರಿಂದ ಶಿವನು ನೀಲಕಂಠನಾಗುತ್ತಾನೆ. ಇದರ ಆಂತರಿಕ ಅರ್ಥವೇನು ಗೊತ್ತಾ? ನಿಮ್ಮ ಜೀವನದಲ್ಲಿ ಬರುವ ಕಹಿ ಅನುಭವಗಳು, ನಿಂದನೆಗಳು, ಅವಮಾನಗಳು ಮತ್ತು ನಕಾರಾತ್ಮಕ ಶಕ್ತಿಗಳೇ ಆ ವಿಷ. ಸಾಮಾನ್ಯ ಮನುಷ್ಯ ಏನು ಮಾಡುತ್ತಾನೆ? ಆ ವಿಷವನ್ನು ತನ್ನ ಹೊಟ್ಟೆಗೆ ಇಳಿಸಿಕೊಂಡು, ಅಂದರೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಕ್ಯಾನ್ಸರ್, ಅಲ್ಸರ್ನಂತಹ ಕಾಯಿಲೆಗಳನ್ನು ತಂದುಕೊಳ್ತಾನೆ. ಅಥವಾ ಆ ವಿಷವನ್ನು ಬೇರೆಯವರ ಮೇಲೆ ಉಗುಳುತ್ತಾನೆ, ಅಂದರೆ ದ್ವೇಷದ ಮಾತುಗಳನ್ನಾಡಿ ಆ ವಿಷವನ್ನು ಹೊರಹಾಕ್ತಾನೆ. ಆದರೆ ಯಾರ ವಿಶುದ್ಧಿ ಚಕ್ರ ಜಾಗೃತವಾಗಿರುತ್ತದೆಯೋ ಅವರು ಆ ನಕಾರಾತ್ಮಕತೆಯನ್ನು ತಮ್ಮೊಳಗೆ ಕರಗಿಸಿ ಸಾರಾಂಶವನ್ನು ಮಾತ್ರ ತೆಗೆದುಕೊಂಡು ಜಗತ್ತಿಗೆ ಅಮೃತದಂತಹ ಜ್ಞಾನವನ್ನು ನೀಡುತ್ತಾರೆ. ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯನ್ನಾಗಿ ಬದಲಾಯಿಸುವ ಶಕ್ತಿ ಇರುವುದೇ ಈ ಚಕ್ರದಲ್ಲಿ. ಈಗ ಆಧುನಿಕ ವೈದ್ಯಕೀಯ ವಿಜ್ಞಾನ ಮತ್ತು ನ್ಯೂರೋಸೈನ್ಸ್ ಈ ವಿಶುದ್ಧಿ ಚಕ್ರವನ್ನು ಹೇಗೆ ನೋಡುತ್ತದೆ ಎಂದು ತಿಳಿಯೋಣ. ನಮ್ಮ ಮೆದುಳಿನಿಂದ ಹೊರಟು ದೇಹದ ಎಲ್ಲ ಪ್ರಮುಖ ಅಂಗಗಳನ್ನು ಸಂಪರ್ಕಿಸುವ ಅತ್ಯಂತ ದೊಡ್ಡ ನರ ಎಂದರೆ ವೇಗಸ್ ನರ್ವ್. ಈ ನರವು ಹಾದು ಹೋಗುವುದು ನಮ್ಮ ಗಂಟಲಿನ ಭಾಗದ ಮೂಲಕವೇ. ನಾವು ಮಂತ್ರಪಠಣ ಮಾಡುವಾಗ ಉತ್ಪತ್ತಿಯಾಗುವ ಕಂಪನಗಳು ಅಂದರೆ ವೈಬ್ರೇಷನ್ಸ್ ಈ ವೇಗಸ್ ನರ್ವನ್ನು ಪ್ರೇರೇಪಿಸುತ್ತವೆ. ಇದರಿಂದ ದೇಹದಲ್ಲಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ತಕ್ಷಣವೇ ರಕ್ತದೊತ್ತಡ ಮತ್ತು ಹಾರ್ಟ್ ರೇಟ್
ಕಡಿಮೆಯಾಗಿ ಮನಸ್ಸು ಪ್ರಶಾಂತವಾಗುತ್ತದೆ. ಅಷ್ಟೇ ಅಲ್ಲ, ಎಪಿಜೆನೆಟಿಕ್ಸ್ ವಿಜ್ಞಾನದ ಪ್ರಕಾರ ನಾವು ಆಡುವ ಮಾತುಗಳು ಮತ್ತು ಯೋಚನೆಗಳು ನಮ್ಮ ದೇಹದ ಜೀವಕೋಶಗಳ DNA ಮೇಲೂ ಪ್ರಭಾವ ಬೀರುತ್ತವೆ. ನೀವು ಸದಾ ನಕಾರಾತ್ಮಕವಾಗಿ ದ್ವೇಷದಿಂದ ಮಾತನಾಡುತ್ತಿದ್ದರೆ ಗಂಟಲಿನ ಭಾಗದಲ್ಲಿ ಕೋಶಗಳ ಮಟ್ಟದಲ್ಲಿ ಕೆಟ್ಟ ರಾಸಾಯನಿಕಗಳು ಬಿಡುಗಡೆಯಾಗಿ ಥೈರಾಯ್ಡ್ ಅಥವಾ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತದೆ. ವಿಶುದ್ಧಿ ಚಕ್ರದ ಅತ್ಯಂತ ರಹಸ್ಯವಾದ ನಿಯಮವೆಂದರೆ ಸತ್ಯಕ್ಕೆ ತನ್ನದೇ ಆದ ಸ್ವತಂತ್ರ ತೂಕ ಇರುತ್ತದೆ. ನೀವು ಗಮನಿಸಿರಬಹುದು, ಯಾರಾದರೂ ಸಂಪೂರ್ಣ ಸತ್ಯವನ್ನು ಮಾತನಾಡಿದಾಗ ಅವರ ಧ್ವನಿಯಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ದೃಢತೆ ಇರುತ್ತದೆ. ಏಕೆಂದರೆ ಸತ್ಯವು ವಿಶುದ್ಧಿ ಚಕ್ರದ ಸ್ವಾಭಾವಿಕ ಫ್ರೀಕ್ವೆನ್ಸಿ. ಯಾವಾಗ ಒಬ್ಬ ವ್ಯಕ್ತಿ ಸುಳ್ಳು ಹೇಳಲು ಶುರು ಮಾಡುತ್ತಾನೋ ಆಗ ಅವನ ಮೆದುಳು ಮತ್ತು ಗಂಟಲಿನ ಸ್ವರತಂತುಗಳ ನಡುವೆ ಘರ್ಷಣೆ ಶುರುವಾಗುತ್ತದೆ. ಲೈಟ್ ಡಿಟೆಕ್ಟರ್ ಯಂತ್ರಗಳು ಕೆಲಸ ಮಾಡುವುದೇ ಈ ತತ್ವದ ಮೇಲೆ. ಸುಳ್ಳು ಹೇಳಿದಾಗ ಗಂಟಲಿನ ಸ್ವರದ ಏರಿಳಿತ ಮತ್ತು ಹಾರ್ಟ್ ಬೀಟ್ ಬದಲಾಗುತ್ತದೆ. ನಿರಂತರವಾಗಿ ಸುಳ್ಳು ಹೇಳುವ ವ್ಯಕ್ತಿಯ ವಿಶುದ್ಧಿ ಚಕ್ರದ ಶಕ್ತಿ ಸಂಪೂರ್ಣವಾಗಿ ಕುಸಿದು ಹೋಗುತ್ತದೆ. ಕಾಲಕ್ರಮೇಣ ಅವರು ಸತ್ಯ ಹೇಳಿದರೂ ಜಗತ್ತು ಅವರನ್ನು ನಂಬುವುದಿಲ್ಲ. ಇದನ್ನೇ ನಮ್ಮ ಯೋಗಿಗಳು ವಾಕ್ ಅಶುದ್ಧಿ ಎನ್ನುತ್ತಾರೆ. ಈಗ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬರೋಣ. ನಿಮ್ಮ ವಿಶುದ್ಧಿ ಚಕ್ರ ಬ್ಲಾಕ್ ಆಗಿದೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಕೇವಲ ಗಂಟಲು ನೋವಿನಿಂದ ಅಲ್ಲ, ಇದರ ಸೈಕಲಾಜಿಕಲ್ ಲಕ್ಷಣಗಳು ಅತ್ಯಂತ ಭಯಾನಕವಾಗಿದೆ. ಮೊದಲನೆಯದು ದಿ ಗ್ರೇಟ್ ಮಾಸ್ಕ್, ಅಂದರೆ ಮುಖವಾಡದ ಬದುಕು. ನಿಮ್ಮ ಮನಸ್ಸಿನಲ್ಲಿ ಒಂದು ಯೋಚನೆ ಇರುತ್ತದೆ, ಆದರೆ ಸಮಾಜಕ್ಕೆ ಹೆದರಿ ಅಥವಾ ಯಾರೋ ಬೇಸರ ಮಾಡಿಕೊಳ್ತಾರೆ ಎಂದು ನೀವು ಅದನ್ನು ಹೇಳೋದಕ್ಕೆ ಹಿಂಜರಿತೀರ. ಯಾವಾಗ ನೀವು ನಿಮ್ಮ ಸ್ವಂತ ಸತ್ಯವನ್ನು ಅಥವಾ ಇನ್ನರ್ ಟ್ರೂತ್ ಅನ್ನು ಹತ್ತಿಕ್ಕುತ್ತೀರೋ ಆಗ ವಿಶುದ್ಧಿ ಚಕ್ರದಲ್ಲಿರುವ ಶಕ್ತಿಯ ಹರಿವು ನಿಂತು ಹೋಗುತ್ತದೆ. ಎರಡನೇದು ಸೈಲೆಂಟ್ ಸಬೋಟೇಜ್. ಕೆಲವರಿಗೆ ಸ್ಟೇಜ್ ಫಿಯರ್ ಇರುತ್ತದೆ. 4 ಜನರ ಮುಂದೆ ತನ್ನ ಅಭಿಪ್ರಾಯ ಹೇಳಲು ನಡುಕ ಶುರುವಾಗುತ್ತದೆ. ಇದು ಕೇವಲ ಆತ್ಮವಿಶ್ವಾಸದ ಕೊರತೆ ಅಲ್ಲ, ಇದು ಹೈಪೋ ಆಕ್ಟಿವ್ ವಿಶುದ್ಧಿ ಚಕ್ರದ ಲಕ್ಷಣ. ಮೂರನೇದು ವರ್ಬಲ್ ಒಬೆಸಿಟಿ ಅಥವಾ ಮಾತಿನ ಅತಿರೇಕ. ಇನ್ನೊಂದು ಕಡೆ ಕೆಲವರು ನಿಲ್ಲಿಸದೆ ಮಾತನಾಡುತ್ತಾರೆ, ಇತರರಿಗೆ ಮಾತನಾಡಲು ಅವಕಾಶವೇ ಕೊಡೋದಿಲ್ಲ. ಸದಾ ಗಾಳಿಯಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡುವುದು, ಗಾಸಿಪ್ ಮಾಡುವುದು ಮತ್ತು ಜನರನ್ನು ಮಾತಿನಿಂದಲೇ ನೋಯಿಸುವುದು. ಇದು ಹೈಪರ್ ಆಕ್ಟಿವ್ ವಿಶುದ್ಧಿ ಚಕ್ರದ ಕರಾಳ ಮುಖ. ವೈಜ್ಞಾನಿಕವಾಗಿ ನೋಡೋದಾದರೆ ಈ ಚಕ್ರವು ನಮ್ಮ ದೇಹದ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿಗಳನ್ನು ನಿಯಂತ್ರಿಸುತ್ತದೆ. ನಮ್ಮ ದೇಹದ ಮೆಟಬಾಲಿಸಮ್ ಅಥವಾ ಜೀರ್ಣಕ್ರಿಯೆಯ ವೇಗವನ್ನು ನಿರ್ಧರಿಸುವುದೇ ಇದು. ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇದ್ದಕ್ಕಿದ್ದಂತೆ ತೂಕ ಹೆಚ್ಚಾಗುವುದು ಅಥವಾ ಕಡಿಮೆಯಾಗುವುದು ಈ ಚಕ್ರದ ದೋಷದಿಂದಲೇ ಸಂಭವಿಸುತ್ತದೆ. ವಿಶುದ್ಧಿ ಚಕ್ರದ ಅಧಿಪತಿ ದೇವತೆಗಳು ಸದಾಶಿವನ ರೂಪದಲ್ಲಿರುವ ಪರಮಶಿವ ಮತ್ತು ಶಾಕಿನಿ ದೇವಿ. ಈ ರೂಪದಲ್ಲಿ ಶಿವನಿಗೆ 5 ಮುಖಗಳು ಇರುತ್ತವೆ. ಇವು 5 ತತ್ವಗಳನ್ನು, ಅಂದರೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಇವುಗಳನ್ನು ಪ್ರತಿನಿಧಿಸುತ್ತವೆ. ವಿಶುದ್ಧಿ ಚಕ್ರವು ಈ 5 ತತ್ವಗಳು ಸಮತೋಲನಗೊಳ್ಳುವ ಮತ್ತು ಶುದ್ಧೀಕರಣಗೊಳ್ಳುವ ಸ್ಥಾನವಾಗಿದೆ. ಆತನು ಅರ್ಧನಾರೀಶ್ವರ ರೂಪದಲ್ಲಿದ್ದು ಬ್ರಹ್ಮಾಂಡದ ಸೃಷ್ಟಿ ಮತ್ತು ಲಯದ ನಡುವಿನ ಸಮತೋಲನವನ್ನು ಕಾಯ್ದುಕೊಳ್ಳುತ್ತಾನೆ. ಈ ಚಕ್ರದ ಸ್ತ್ರೀ ಶಕ್ತಿ ದೇವತೆ ಶಾಕಿನಿ. ಆಕೆಯು 5 ಮುಖಗಳನ್ನು ಹೊಂದಿದ್ದು ಆಕಾಶ ನೀಲಿ ಅಥವಾ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿರುತ್ತಾಳೆ. ಆಕೆಯ ಕೈಗಳಲ್ಲಿ ಧನಸ್ಸು, ಬಾಣ, ಪಾಶ ಮತ್ತು ಅಂಕುಶ ಇರುತ್ತವೆ. ಇದು ಮನುಷ್ಯ ತನ್ನ ಮನಸ್ಸಿನ ಇಂದ್ರಿಯಗಳನ್ನು ಮತ್ತು ಅಹಂಕಾರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದನ್ನು ಸೂಚಿಸುತ್ತದೆ.
ಶಾಕಿನಿ ದೇವಿಯು ನಮಗೆ ಉನ್ನತ ಜ್ಞಾನ ಮತ್ತು ಆಂತರಿಕ ಸತ್ಯವನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಶಕ್ತಿಯನ್ನು ಕರುಣಿಸುತ್ತಾಳೆ. ಈ ವಿಶುದ್ಧಿ ಚಕ್ರವನ್ನು ನಾವು ಹೇಗೆ ಅತ್ಯಂತ ಪರಿಣಾಮಕಾರಿಯಾಗಿ ಆಕ್ಟಿವೇಟ್ ಮಾಡೋದು ಅನ್ನೋದನ್ನು ತಿಳಿಯೋಣವೇ? ಮೊದಲನೆಯದಾಗಿ ಆಕಾಶ ಮುದ್ರೆ. ನಿಮ್ಮ ಹೆಬ್ಬೆರಳು ಮತ್ತು ಮಧ್ಯದ ಬೆರಳನ್ನು ಜೋಡಿಸಿ ಮಾಡುವ ಆಕಾಶ ಮುದ್ರೆ ದೇಹದಲ್ಲಿನ ಸ್ಪೇಸ್ ಎಲಿಮೆಂಟನ್ನು ಸಮತೋಲನಗೊಳಿಸುತ್ತದೆ. ಎರಡನೆಯದು ಜಾಲಂಧರ ಬಂಧ. ಪ್ರಾಣಾಯಾಮ ಮಾಡುವಾಗ ಗಲ್ಲವನ್ನು ಎದೆಯ ಮೂಳೆಗೆ ಮುಟ್ಟಿಸಿ ಉಸಿರನ್ನು ಹಿಡಿದಿಡುವ ಪ್ರಕ್ರಿಯೆ ಇದು. ಇದು ಥೈರಾಯ್ಡ್ ಗ್ರಂಥಿಗಳಿಗೆ ನೇರವಾದ ಎನರ್ಜಿ ಬೂಸ್ಟನ್ನು ನೀಡುತ್ತದೆ. ಮೂರನೆಯದು ವಿಶುದ್ಧಿ ಚಕ್ರದ ಬೀಜ ಮಂತ್ರದ ಚಾಂಟಿಂಗ್. ವಿಶುದ್ಧಿ ಚಕ್ರದ ಬೀಜ ಮಂತ್ರ ಹಮ್. ಕೇವಲ ಹಮ್ ಎಂದು ಹೇಳುವುದಲ್ಲ, ಉಸಿರನ್ನು ಆಳವಾಗಿ ತೆಗೆದುಕೊಂಡು ಗಂಟಲಿನ ಸ್ವರತಂತುಗಳು ಕಂಪಿಸುವಂತೆ ಹಮ್ ಎಂದು ದೀರ್ಘವಾಗಿ ಪಠಿಸಬೇಕು. ಈ ವೈಬ್ರೇಷನ್ ಗಂಟಲಿನ ಭಾಗದ ಎನರ್ಜಿ ಬ್ಲಾಕ್ಗಳನ್ನು ಪುಡಿ ಪುಡಿ ಮಾಡುತ್ತದೆ. ನಾಲ್ಕನೆಯದು ಮೌನ ವ್ರತ. ವಾರದಲ್ಲಿ ಕನಿಷ್ಠ 3 ಗಂಟೆಗಳ ಕಾಲ ಸಂಪೂರ್ಣವಾಗಿ ಮೌನವಾಗಿರುವುದು. ಮಾತು ನಿಂತಾಗ ಶಕ್ತಿಯು ಹೊರಗೆ ಪೋಲಾಗದೆ ಒಳಮುಖವಾಗಿ ಚಲಿಸಲು ಶುರುವಾಗುತ್ತದೆ. ಆಗ ನಿಮ್ಮ ಮಾತಿಗೆ ವಾಕ್ಸಿದ್ಧಿ ಲಭಿಸುತ್ತದೆ. ಅಂದರೆ ನೀವು ಆಡಿದ ಮಾತು ನಿಜವಾಗುವ ಶಕ್ತಿ ಬರುತ್ತದೆ. ವೀಕ್ಷಕರೇ, ಈಗ ವಿಶುದ್ಧಿ ಚಕ್ರದ ಹೀಲಿಂಗ್ ಮೆಡಿಟೇಷನ್ ಅನ್ನು ಮಾಡೋಣವೇ? ಸಿದ್ಧರಿದ್ದೀರಾ? ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ. ನಿಮ್ಮ ಬೆನ್ನು ಮೂಳೆ ನೇರವಾಗಿರಲಿ. ನಿಮ್ಮ ಭುಜಗಳನ್ನು ಸಡಿಲವಾಗಿಸಿ. ನಿಮ್ಮ ಎರಡೂ ಹಸ್ತಗಳನ್ನು ಆಕಾಶ ಮುದ್ರೆಯಲ್ಲಿ ಇಟ್ಟುಕೊಳ್ಳಿ. ಅಂದರೆ ನಿಮ್ಮ ಕೈಗಳ ಮಧ್ಯದ ಬೆರಳು ಮತ್ತು ಹೆಬ್ಬೆರಳಿನ ತುದಿಗಳು ಪರಸ್ಪರ ಸ್ಪರ್ಶಿಸುತ್ತಿರಲಿ. ಉಳಿದ ಬೆರಳುಗಳು ಸರಳವಾಗಿರಲಿ. ಈಗ ಒಂದು ಸುದೀರ್ಘವಾದ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. 2 ಸೆಕೆಂಡ್ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಮತ್ತೊಮ್ಮೆ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. 2 ಸೆಕೆಂಡ್ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಕಡೆಯದಾಗಿ ಒಂದು ದೀರ್ಘವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 2 ಸೆಕೆಂಡ್ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಈಗ ನಿಮ್ಮ ಉಸಿರು ಸಹಜ ಸ್ಥಿತಿಯಲ್ಲಿರಲಿ. ನಿಮ್ಮ ಇಡೀ ದೇಹ ವಿಶ್ರಾಂತಿ ಸ್ಥಿತಿಗೆ ತಲುಪುತ್ತಿದೆ. ನಿಮ್ಮ ಸುತ್ತಲಿರುವ ಎಲ್ಲ ಶಬ್ದಗಳು, ಯೋಚನೆಗಳು ನಿಮ್ಮಿಂದ ದೂರ ಸರಿಯುತ್ತಿವೆ. ಈ ಕ್ಷಣದಲ್ಲಿ ಕೇವಲ ನೀವು ಮತ್ತು ನಿಮ್ಮ ಉಸಿರಾಟ ಮಾತ್ರ ಇದೆ. ನಿಮ್ಮ ಗಮನವನ್ನು ನಿಮ್ಮ ಗಂಟಲಿನ ಮಧ್ಯಭಾಗಕ್ಕೆ ತನ್ನಿ. ವಿಶುದ್ಧಿ ಚಕ್ರದ ಸ್ಥಾನಕ್ಕೆ ನಿಮ್ಮ ಗಮನ ಹರಿಯಲಿ. ಈಗ ವಿಶಾಲವಾದ ನೀಲಿ ಆಕಾಶವನ್ನು ಕಲ್ಪಿಸಿಕೊಳ್ಳಿ. ಅತ್ಯಂತ ಪ್ರಶಾಂತವಾದ, ನಿಶ್ಚಲವಾದ ಆಕಾಶ ನೀಲಿ ಬಣ್ಣ. ಆ ನೀಲಿ ಆಕಾಶದ ಒಂದು ದಿವ್ಯವಾದ ಬೆಳಕಿನ ಕಿರಣವು ಬ್ರಹ್ಮಾಂಡದಿಂದ ನೇರವಾಗಿ ಹರಿದು ಬಂದು ನಿಮ್ಮ ಗಂಟಲಿನ ಮಧ್ಯಭಾಗವನ್ನು ಪ್ರವೇಶಿಸುತ್ತಿದೆ. ನಿಮ್ಮ ಗಂಟಲಿನ ಒಳಭಾಗದಲ್ಲಿ ಒಂದು
ಸುಂದರವಾದ ಪ್ರಕಾಶಮಾನವಾದ ನೀಲಿ ಬಣ್ಣದ ಕಮಲದ ಹೂವು ಇದೆ. 16 ದಳಗಳ ಆ ನೀಲಿ ಕಮಲವು ನಿಧಾನವಾಗಿ ತೆರೆದುಕೊಳ್ಳುತ್ತಿದೆ. ಪ್ರತಿ ಬಾರಿ ನೀವು ಉಸಿರನ್ನು ತೆಗೆದುಕೊಳ್ಳುವಾಗ ಆ ನೀಲಿ ಬೆಳಕು ಇನ್ನೂ ಹೆಚ್ಚು ಪ್ರಕಾಶಮಾನವಾಗುತ್ತಿದೆ. ಪ್ರತಿ ಬಾರಿ ನೀವು ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮ ಗಂಟಲಿನ ಭಾಗದಲ್ಲಿದ್ದ ಎಲ್ಲ ಬಿಗಿತ, ನೋವು, ಭಯ ಮತ್ತು ನಕಾರಾತ್ಮಕ ಶಕ್ತಿಗಳು ಗಾಳಿಯಲ್ಲಿ ಕರಗಿ ಹೋಗುತ್ತಿವೆ. ನಿಮ್ಮ ಗಂಟಲಿನ ಭಾಗ ಹಗುರವಾಗುತ್ತಿದೆ, ಸಂಪೂರ್ಣವಾಗಿ ಹಗುರವಾಗುತ್ತಿದೆ. ಈಗ ವಿಶುದ್ಧಿ ಚಕ್ರದ ಮೂಲಮಂತ್ರವಾದ ಹಮ್ ಶಬ್ದವನ್ನು ಪಠಿಸಿ. ಈ ಶಬ್ದವು ನಿಮ್ಮ ಗಂಟಲಿನಲ್ಲಿ ಸೃಷ್ಟಿಸುವ ಕಂಪನಗಳನ್ನು ಆಳವಾಗಿ ಅನುಭವಿಸಿ. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಹಮ್ ಎಂದು ದೀರ್ಘವಾಗಿ ಹೇಳಿ. ಮತ್ತೊಮ್ಮೆ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಹಮ್ ಎಂದು ದೀರ್ಘವಾಗಿ ಹೇಳಿ. ಕೊನೆಯ ಬಾರಿ ಆಳವಾದ ಉಸಿರನ್ನು ತೆಗೆದುಕೊಂಡು ನಿಮ್ಮ ಗಂಟಲಿನ ಸ್ವರತಂತುಗಳು ಕಂಪಿಸುತ್ತಿರುವುದನ್ನು ಗಮನಿಸಿ. ಹಮ್ ಎಂದು ಸ್ಪಷ್ಟವಾಗಿ ಹೇಳಿ. ಈ ಮಂತ್ರದ ಕಂಪನಗಳು ನಿಮ್ಮ ಗಂಟಲಿನ ಭಾಗದಲ್ಲಿದ್ದ ಎಲ್ಲ ಶಕ್ತಿ ಬ್ಲಾಕ್ಗಳನ್ನು ಅಂದರೆ ಎನರ್ಜಿ ಬ್ಲಾಕ್ಸನ್ನು ಪುಡಿ ಮಾಡುತ್ತಿವೆ. ನಿಮ್ಮ ವಿಶುದ್ಧಿ ಚಕ್ರವು ಬ್ರಹ್ಮಾಂಡದ ಆಕಾಶ ತತ್ವದೊಂದಿಗೆ ಸಂಪರ್ಕ ಸಾಧಿಸುತ್ತಿದೆ. ಈಗ ನೀವು ನನ್ನ ಜೊತೆಯಲ್ಲಿ ನಿಮ್ಮ ಮನಸ್ಸಿನ ಆಳದಲ್ಲಿ ಈ ಸತ್ಯಗಳನ್ನು ಸಂಕಲ್ಪ ಮಾಡಿ. ನಾನು ನನ್ನ ಸ್ವಂತ ಸತ್ಯವನ್ನು ಧೈರ್ಯವಾಗಿ, ಮುಕ್ತವಾಗಿ ಮಾತನಾಡುತ್ತೇನೆ. ನನ್ನ ಧ್ವನಿಯಲ್ಲಿ ಪ್ರೀತಿ, ಕರುಣೆ ಮತ್ತು ದೃಢತೆ ಇದೆ. ನಾನು ಇತರರ ಮಾತುಗಳನ್ನು ಅತ್ಯಂತ ಗೌರವದಿಂದ, ತಾಳ್ಮೆಯಿಂದ ಆಲಿಸುತ್ತೇನೆ. ನನ್ನ ಜೀವನದ ಕಹಿ ಅನುಭವಗಳನ್ನು, ಅವಮಾನಗಳನ್ನು ನಾನು ಕರಗಿಸಿ ಜ್ಞಾನವನ್ನಾಗಿ ಪರಿವರ್ತಿಸುತ್ತೇನೆ. ನನ್ನ ಮಾತು ಬ್ರಹ್ಮಾಂಡದ ಶಕ್ತಿಯಾಗಿದೆ. ನಿಮ್ಮ ಗಂಟಲಿನ ಭಾಗದಲ್ಲಿ ಈಗ ಸಂಪೂರ್ಣ ಶಾಂತಿ ನೆಲೆಸಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಅದ್ಭುತವಾದ ಆಕರ್ಷಣೆ ಮತ್ತು ಸತ್ಯದ ತೇಜಸ್ಸು ಮೂಡುತ್ತಿದೆ. ಈಗ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಕೊನೆಯದಾಗಿ ನೆನಪಿಡಿ ವೀಕ್ಷಕರೇ, ವಿಶುದ್ಧಿ ಚಕ್ರ ಎಂದರೆ ಕೇವಲ ಸುಂದರವಾಗಿ ಮಾತನಾಡುವುದಲ್ಲ, ಅದು ನಿಮ್ಮ ಆತ್ಮದ ಧ್ವನಿ. ನೀವು ಯಾವಾಗ ಸುಳ್ಳನ್ನು ತ್ಯಜಿಸಿ ಕಪಟವಿಲ್ಲದೆ ನಿಮ್ಮ ನೈಜ ವ್ಯಕ್ತಿತ್ವವನ್ನು ಜಗತ್ತಿನ ಮುಂದೆ ಇಡುತ್ತೀರೋ, ಆ ಕ್ಷಣವೇ ನಿಮ್ಮ ವಿಶುದ್ಧಿ ಚಕ್ರ ತೆರೆದುಕೊಳ್ಳುತ್ತದೆ. ನಿಮ್ಮ ಮಾತು ಕೇವಲ ಶಬ್ದವಾಗದೆ ಕೇಳುಗರ ಹೃದಯವನ್ನು ಮುಟ್ಟುವ ಮಂತ್ರವಾಗುತ್ತದೆ. ಇವತ್ತಿನಿಂದಲೇ ನಿಮ್ಮ ಮಾತಿನ ಮೇಲೆ ನಿಗಾ ಇಡಿ. ನಕಾರಾತ್ಮಕತೆಯನ್ನು ಗಂಟಲಿನಲ್ಲೇ ಕರಗಿಸಿ ನೀಲಕಂಠನಾಗಿ ಬದುಕಿ. ಈ ಆಳವಾದ ಮಾಹಿತಿ ನಿಮ್ಮ ಜೀವನವನ್ನು ಬದಲಾಯಿಸಲು ಸಹಕಾರಿಯಾಗಲಿ. ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮಗೆ ಹೇಗೆ ಅನ್ನಿಸಿತು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಎಪಿಸೋಡ್ನಲ್ಲಿ ಆಜ್ಞಾಚಕ್ರದ ಬಗ್ಗೆ ತಿಳಿಯೋಣವೇ? ಧನ್ಯವಾದಗಳು.